ರೀ ರೀ ನಾನು ನಿಮಗೆ ಒಂದು ಶುಭ ಸಮಾಚಾರ ಹೇಳಬೇಕು, ಬೇಗ ಬನ್ನಿ. ಏನೇ ಅದು ಶುಭ ಸಮಾಚಾರ? ಅದೇನು ಅಲ್ಲಿಂದನೇ ಹೇಳು. ಹತ್ರ ಬನ್ನಿ ಅಂದರೂ ಬರೋದಕ್ಕಾಗೋದಿಲ್ಲ ನಿಮಗೆ. ನಾನೇ ನೀವು ಇದ್ದ ಕಡೆನೇ ಬರಬೇಕು. ಆಯಿತು ಬಿಡಿ, ಹೋಗಲಿ. ಅದು ನನಗೆ ಹೇಳೋದಕ್ಕೊಂಥರ ನಾಚಿಕೆ ಆಗ್ತಾ ಇದೆ. ಹ್ಞೂ, ಸರಿ ಬಿಡು, ಹಾಗಾದ್ರೆ ಹೇಳ್ಬೇಡ. ಅದು ಅದು ನೀವು ಅಪ್ಪ ಆಗ್ತಾ ಇದ್ದೀರಾ. ಏನು ಏನು ಹೇಳಿದೆ ನೀನು? ನಾನು ಅಪ್ಪ ಆಗ್ತಾ ಇದ್ದೀನಾ? ಇಂಥ ಖುಷಿ ಕೊಡೋ ಸುದ್ದಿನ ನೀನು ಆಗಲೇ ಹೇಳಬೇಕು ತಾನೇ. ಅದು ಇದು ಅಂದ್ಕೊಂಡು ಏನೇನೋ ಹೇಳ್ತಿದೆಯಲ್ಲ. ತಿರ್ಗು ಈ ಕಡೆ. ನೀನು ನಿಜ ಹೇಳ್ತಾ ಇದೆಯಾ ತಾನೇ? ಹೌದು. ಇವತ್ತು ಎಷ್ಟು ಖುಷಿಯಾಗಿರೋ ಸುದ್ದಿ ಕೊಟ್ಟಿದ್ಯಾ ಗೊತ್ತಾ? ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇದನ್ನು ಮನೆಯಲ್ಲಿ ಅಮ್ಮನಿಗೆ ಮೊದಲು ಹೇಳಬೇಕು. ಅಮ್ಮ ಅಂತೂ ತುಂಬ ಖುಷಿ ಪಡ್ತಾಳೆ. ಇದನ್ನು ನಾನು ಹೇಳಲ್ಲಪ್ಪ, ನೀವೇ ಹೇಳಿ. ಅಮ್ಮ, ನಿಂಗೆ ಇವತ್ತು ಒಂದು ಒಳ್ಳೆ ಸಮಾಚಾರ ತಗೊಂಡು ಬಂದಿದ್ದೀನಿ. ಅದೇನು ಅಂತ ಕೇಳಿಸ್ಕೊಂಡ್ರೆ ಎದುರಾಗ್ಬಿಡ್ತೀಯ ನೀನು. ಅದಕ್ಕೆ ಒಂದು ಗ್ಲಾಸ್ ನೀರು ಕುಡ್ಬಿಟ್ಟು ಆಮೇಲೆ ನಿಧಾನವಾಗಿ ಕೇಳಿಸ್ಕೊ ಇದನ್ನು. ಏನು ಒಳ್ಳೆ ಸಮಾಚಾರನಾ? ನಾನು ನಿಂಗೆ ಇವತ್ತು ಒಂದು ಒಳ್ಳೆ ಸುದ್ದಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಹೋ, ಏನು ಸಮಾಚಾರ? ನಿಂದೇನೇ ಸಮಾಚಾರ ಇದ್ರೂ ನಂದಕ್ಕಿಂತ ಜಾಸ್ತಿ ಶುಭ ಸುದ್ದಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ಮಗ, ನೀನು ಹೇಳೋಕ್ಕೆ ಮುಂಚೆ ನಾನೇನು ಹೇಳ್ತೀನಿ ಕೇಳು. ಅದು ನಾನು ಪ್ರೆಗ್ನೆಂಟ್. ಏನು ಅಂದರೆ ನೀನು ಅಣ್ಣ ಆಗ್ತಿದ್ಯಾ ಅಂತ. ನಿನ್ನ ಹೆಂಡತಿ ಅತ್ತಿಗೆ ಆಗ್ತಾ ಇದ್ದಾಳೆ. ಅತ್ತೆ, ನೀವು ನಿಜ ಹೇಳ್ತಾ ಇದ್ದೀರಾ? ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಅದು ಈ ಏಜಲ್ಲಿ ನೀವು ಪ್ರೆಗ್ನೆಂಟ್ ಆಗೋದು ಅಂತಂದರೆ. ಹೋಗಲಿ ಬಿಡಿ, ನಾವಿಬ್ಬರು ಒಟ್ಟಿಗೆ ಪ್ರೆಗ್ನೆಂಟ್ ಆಗಿದ್ದೀವಲ್ಲ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಹೌದು ನನ್ನ ಮುದ್ದು ಸೊಸೆ. ಅರೆ, ಏನಂದೆ? ಇಬ್ಬರು ಒಟ್ಟಿಗೆ ಪ್ರೆಗ್ನೆಂಟ್ ಆಗಿದ್ದೀವಲ್ಲ ಅಂತನಾ? ಅಂದರೆ ನೀನು ಪ್ರೆಗ್ನೆಂಟಾ? ಹೌದು ಅತ್ತೆ, ನಾನು ಕೂಡ ಪ್ರೆಗ್ನೆಂಟು. ಅದನ್ನೇ ಇವರು ನಿಮ್ಮ ಹತ್ರ ಹೇಳಬೇಕು ಅಂತ ಬಂದಿದ್ದು. ಅಷ್ಟರಲ್ಲಿ ನೀವು ನಿಮ್ಮ ಶುಭ ಸುದ್ದಿನ ಹೇಳಿದ್ರಿ. ಈಗ ನಾವಿಬ್ಬರು ಸೇರಿ ಮಜಾ ಮಾಡೋಣ ಬನ್ನಿ. ಈ ಏಜಲ್ಲಿ ನಂಗೆ ಯಾಕೋ ಡೌಟ್ ಆಗ್ತಾನೇ ಇದೆ. ಮೊದಲು ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಬರೋಣ. ಇಬ್ಬರು ನಡೀರಿ ನನ್ನ ಜೊತೆ. ಹೀಗೆ ಕನ್ಫ್ಯೂಸ್ ಸ್ಟೇಟ್ನಲ್ಲೇ ಇದ್ದಂತಹ ಗಂಡ ಅಮ್ಮ ನಿಜವಾಗ್ಲೂ ಪ್ರೆಗ್ನೆಂಟಾ, ಈ ಕಡೆ ಹೆಂಡತಿ ಪ್ರೆಗ್ನೆಂಟಾ ಅಂತ ಕೂಡ ಡೌಟ್ ಆಗ್ತಾ ಇದೆ ಈ ವಿಷಯ ಕೇಳಿದ್ಮೇಲೆ. ಇದನ್ನೇ ತಲೆಯಲ್ಲಿ ಹುಳ ಬಿಟ್ಕೊಂಡು ಅವನು ಸರಿ ಊಟ ತಿಂಡಿ ಏನು ಮಾಡ್ತಾನೆ ಇರಲಿಲ್ಲ. ಮೊದಲು ಏನಪ್ಪಾ ಇವರಿಬ್ಬರನ್ನ ಡಾಕ್ಟರ್ ಇಲ್ಲಿ ಹತ್ರ ಕರ್ಕೊಂಡು ರಾಧಾ ಹೋಗ್ಬೇಕು ಅಂದ್ರೆ ಅಂತ ಯಾರು? ಹೇಳಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಟೆಸ್ಟ್ ಎಲ್ಲ ನಡೆಯುತ್ತೆ. ಬ್ಲಡ್ ಸ್ಯಾಂಪಲ್ಸ್ ತಗೊಂಡು ಅವ್ರು ಪ್ರೆಗ್ನೆಂಟಾ ಅಲ್ವಾ ಅಂತ ಡಾಕ್ಟರ್ ಕಂಡು ಹಿಡಿತಾರೆ. ಈಗ ರಿಸಲ್ಟ್ ಹೇಳೋ ಸಮಯ. ಇವರೇ ಸರ್ ನಮ್ಮಮ್ಮ. ಕಂಗ್ರಾಟ್ಸ್ ಅಮ್ಮ, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ. ಓ, ಥ್ಯಾಂಕ್ ಯು ಡಾಕ್ಟರ್. ನನಗೆ ಗೊತ್ತಿತ್ತು ನಾನು ಪ್ರೆಗ್ನೆಂಟ್ ಅಂತ. ಆದರೆ ನನ್ನ ಮಗನಿಗೆ ಸ್ವಲ್ಪ ನನ್ನ ಮೇಲೆ ಡೌಟ್ ಬಂದುಬಿಟ್ಟು ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದಾನೆ. ಈಗ ಕ್ಲಿಯರ್ ಆಯಿತು ಅನಿಸುತ್ತೆ ನಮ್ಮ ರಾಮುಗೆ. ಡಾಕ್ಟ್ರೇ, ಅಂದ ಹಾಗೆ ನನ್ನ ಹೆಂಡತಿ ಸೀತಾಗೆ ಕತೆ ಏನು? ಅರೆ, ಅವರು ಕೂಡ ಪ್ರೆಗ್ನೆಂಟ್ ಕಣಪ್ಪ. ನಿಮ್ಮನ್ನು ಡಬಲ್ ಧಮಾಕ ಹೊಡೆದಿಯಲ್ಲ, ಒಂದೇ ಮನೆಯಲ್ಲಿ ಇಬ್ಬಿಬ್ರು ಪ್ರೆಗ್ನೆಂಟು. ಕಂಗ್ರಾಟ್ಸ್ ಸೀತಾ. ನೀವಿಬ್ಬರು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಬೇಕು ಆಯಿತಾ? ಏನಪ್ಪ ರಾಮು, ಈ ಕಡೆ ಅಮ್ಮ ಈ ಕಡೆ ಹೆಂಡತಿ ಇಬ್ಬರು ಪ್ರೆಗ್ನೆಂಟ್ ಆಗಿದ್ದಾರೆ. ಈ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ, ನಿನಗೆ ಸಿಕ್ಕಿದೆ. ನೀನು ಇಬ್ಬರೂ ಚೆನ್ನಾಗಿ ನೋಡ್ಕೋಬೇಕು ಆಯಿತಾ? ಆಯಿತು ಡಾಕ್ಟ್ರೇ. ಒಂದು ಕಡೆ ರಾಮುಗೆ ಸಂತೋಷನೇ, ಆದರೆ ಇನ್ನೊಂದು ಕಡೆ ಯಾವಾಗಲೂ ಕನ್ಫ್ಯೂಸ್ ಆಗಿರ್ತಾನೆ, ಯಾವಾಗಲೂ ಗೊಂದಲ. ಅಮ್ಮ ನಿಜವಾಗ್ಲೂ ಪ್ರೆಗ್ನೆಂಟಾ? ಡಾಕ್ಟರ್ ರಿಪೋರ್ಟ್ ಏನಾದರೂ ತಪ್ಪಾಗಿ ಬಂದಿರ್ಬೋದಾ? ಡಾಕ್ಟರ್ ಸರಿಯಾಗಿ ನೋಡಿ ಹೇಳಲಿಲ್ವಾ? ಈ ಎಲ್ಲ ಪ್ರಶ್ನೆಗಳು ಅವನ ತಲೆಯಲ್ಲಿ ಕಾಡ್ತಾನೆ ಇರ್ತವೆ. ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಮ್ಮ. ನಿನ್ನ ಮೇಲೆ ಡೌಟ್ ಬಂದ್ಬಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ಡಾಕ್ಟ್ರಿಂದ ಕನ್ಫರ್ಮೇಷನ್ ತಗೋಬೇಕಾಯಿತು. ಈ ವಿಷಯನ ಅಪ್ಪನಿಗೆ ಹೇಳಿದ್ರೆ ತುಂಬಾ ಖುಷಿ ಪಡ್ತಾರೆ. ಮನೆಗೆ ಹೋಗೋಷ್ಟರಲ್ಲಿ ಇನ್ನೂ ಲೇಟ್ ಆಗುತ್ತೆ. ಈ ಅಂಗಡಿನಲ್ಲಿ ಟೀ ಚೆನ್ನಾಗಿ ಸಿಗುತ್ತೆ, ಒಂದು ಲೋಟ ಟೀ ಕುಡ್ಕೊಂಡು ಹೋಗೋಣ ಬನ್ನಿ. ಹೀಗೆ ದಾರಿಯಲ್ಲಿ ಸಿಕ್ಕಿರುವಂತಹ ಒಂದು ಕೆಫೆ ಅಂಗಡಿನಲ್ಲಿ ರುಚಿಯಾಗಿರುವಂತಹ ಸ್ವಾದಿಷ್ಟವಾದಂತಹ ಟೀಯನ್ನು ಕುಡ್ಕೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ತಾ ಹೋಗ್ತಾ ಹೋಗ್ತಾನೂ ಕೂಡ ಇದನ್ನೇ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ನಮ್ಮ ರಾಮು. ಈ ರಾಮುಗೆ ಈ ಕಡೆ ಅಮ್ಮನ ಸೇವೆ ಮಾಡಬೇಕಾ ಅಥವಾ ಈ ಕಡೆ ಹೆಂಡತಿ ಸೇವೆ ಮಾಡಬೇಕಾ ಅನ್ನೋದು ಇನ್ನೊಂಥರ ಗೊಂದಲ ಸ್ಟಾರ್ಟ್ ಆಗುತ್ತೆ. ಅಮ್ಮ, ಸೀತಾ, ಇಬ್ರಿಗೂ ಹೇಳ್ತಾ ಇದ್ದೀನಿ, ಇಬ್ರು ಆಯಾಸ ಮಾಡ್ಕೋಬಾರ್ದು. ಇನ್ಮೇಲೆ ಏನು ಬೇಕಿದ್ರು ನನ್ನನ್ನು ಕೇಳಿ, ನಾನೆಲ್ಲ ತಂದ್ಕೊಡ್ತೀನಿ, ನಾನೆಲ್ಲ ಮಾಡ್ಕೊಡ್ತೀನಿ. ಸುಮ್ಮನೆ ಕೆಳಗೆ ಬಗ್ಗೋದು, ಹಾಗೆ ಮಲ್ಕೊಳ್ಬೇಕಾದ್ರೆ ಜೋರಾಗಿ ಮಲ್ಕೊಳ್ಳೋದು, ಜೋರಾಗಿ ಎದ್ದೇಳೋದು ಹೀಗೆಲ್ಲ ಮಾಡಬಾರ್ದು. ನಿಧಾನವಾಗಿ ವಾಕ್ ಮಾಡಿ. ನೀವಿಬ್ಬರು ನಿಮ್ಮ ಆರೋಗ್ಯದ ಮೇಲೆ ಕಾಳಜಿ ವಹಿಸ್ಬೇಕಾಗತ್ತೆ. ಏನೇ ಹೇಳಿದ್ರು ನಾನು ಮಾಡ್ಕೊಡ್ತೀನಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡಿರಿ. ಅಯ್ಯಯ್ಯೋ, ನನ್ನ ಮುದ್ದು ಬಂಗಾರ ಕಣೋ ನೀನು. ಹೀಗೆ ರಾಮು ಅವರಮ್ಮ ಕಣ್ಣು ಮುಚ್ಕೊಂಡು ಹಾಡನ್ನು ಕೇಳ್ತಾ ಇರ್ತಾರೆ. ಆಗ ರಾಮು ಬಂದ್ಬಿಟ್ಟು ಅಮ್ಮನಿಗೆ ಅಂತ ಬಾದಾಮಿ ಹಾಲು ಮಾಡ್ಕೊಂಡು ಬರ್ತಾನೆ. ಅಮ್ಮ, ನಿಮಗೆ ಅಂತ ಬಿಸಿ ಬಿಸಿಯಾಗಿ ಬಾದಾಮಿ ಹಾಲನ್ನು ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಕುಡಿದು ರೆಸ್ಟ್ ಮಾಡಿ ಆಯಿತಾ?
ಅಯ್ಯೋ ಕಂದ ರಾಮು, ನಿನ್ಗೆಷ್ಟು ಪ್ರೀತಿ ಅಲ್ವಾ ಅಮ್ಮನ ಮೇಲೆ. ನನಗಂತೂ ನಾನು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿರೋದೇ ನನ್ನ ಭಾಗ್ಯ ಅಂತ ಅನ್ನಿಸ್ತಾ ಇದೆ. ನಿನ್ನ ಸಂತೋಷನೇ ನನ್ನ ಸಂತೋಷ ಅಮ್ಮ, ನೀನು ಚೆನ್ನಾಗಿರ್ಬೇಕು ಅಷ್ಟೇ. ನೆಕ್ಸ್ಟು ಈಗ ಸೀತಾ ಇರೋ ರೂಮ್ಗೆ ರಾಮು ಒಂದು ಗ್ಲಾಸ್ ನೀರು ಕೊಡೋಣ ಅಂತ ನೀರು ಹಿಡ್ಕೊಂಡು ಬರ್ತಾನೆ. ತಗೋರಾದ, ನಿನಗಂತೂ ಬಿಸಿ ಬಿಸಿಯಾಗಿರೋ ನೀರನ್ನು ತೊಗೊಂಡು ಬಂದಿದ್ದೀನಿ. ನೀನು ಯಾವಾಗಲೂ ಬಿಸಿನೀರನ್ನೇ ಕುಡಿಬೇಕು ಅಂತ ಡಾಕ್ಟರ್ ಹೇಳಿದಾರಲ್ವಾ. ಬಿಸಿನೀರಾ? ನಿಮ್ಮ ಅಮ್ಮನಿಗೆ ಬಾದಾಮಿ ಹಾಲು ತೊಗೊಂಡು ಹೋಗ್ತಿದ್ರಿ, ಇದೇನಿದು ನನಗೆ ಬಿಸಿನೀರು ಅಷ್ಟೇ ತಂದ್ಕೊಡ್ತಿದ್ದೀರಾ? ನನಗೂ ಬಾದಾಮಿ ಹಾಲು ಬೇಕು, ನನಗೂ ತಂದ್ಕೊಡಿ. ಅಯ್ಯೋ, ಅದು ಬೇಕಂತ ಮಾಡಲಿಲ್ಲ ಕಣೆ, ನನಗೆ ಗೊತ್ತಾಗಲಿಲ್ಲ, ನನಗೆ ಕ್ಷಮಿಸ್ಬಿಡು. ನಾನು ಈಗಲೇ ಹೋಗಿ ಬಾದಾಮಿ ಹಾಲು ಮಾಡ್ಕೊಂಬರ್ತೀನಿ. ನಿಮಗೆ ನೀನೇನು ಯೋಚನೆ ಮಾಡಬೇಡ. ಆ್ಯಂಡ್ ಈ ಟೈಮಲ್ಲಿ ನೀನು ಈ ಥರ ಕೋಪ ಎಲ್ಲ ಮಾಡ್ಕೊಳ್ಳೋದು ಸರಿ ಇರಲ್ಲ. ನೀನು ಖುಷಿಯಾಗಿರಬೇಕು ಅಷ್ಟೇ. ಇಲ್ಲದೆ ಇರೋದೆಲ್ಲ ರೀಸನ್ಸ್ ಕೊಡಬೇಡಿ ನನಗೆ. ಬಾದಾಮಿ ಹಾಲು ಮಾಡ್ಕೊಂಡು ಬರುವಾಗ ಅಮ್ಮನಿಗೆ ಏನು ಮಾಡ್ಕೊಂಡಿದ್ರು ಅದೇ ಹಾಲನ್ನು ತಾನೇ ನನಗೂ ಮಾಡ್ಕೊಂಡು ಬರಬೇಕು. ಅದು ಹೆಂಗೆ ಮರೀತೀರಾ ನೀವು ಹೆಂಡತಿ ಬಗ್ಗೆ? ಅಮ್ಮ, ನೀನು ಆರಾಮಾಗಿದೆಯಾ ತಾನೆ? ಏನು ಯೋಚನೆ ಮಾಡದೆ ಆರಾಮಾಗಿರ್ಬೇಕು ನೀನಷ್ಟೇ. ಇಲ್ಲದೆ ಇರೋದೆಲ್ಲ ಯೋಚನೆ ಮಾಡಿಕೊಂಡು ಆ ಮನೆ ಕೆಲಸ ಮಾಡಬೇಕು, ಈ ಮನೆ ಕೆಲಸ ಮಾಡಬೇಕು, ಪಕ್ಕದ ಮನೆ ಶಾತಮ್ಮ ಹಂಗಂದ್ರು ಹಿಂಗಂದ್ರು ಅದೆಲ್ಲ ತಲೆಯಿಂದ ತೆಗೆದಾಕ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡು ಅಷ್ಟೇ. ನಾನೇನೋ ರೆಸ್ಟ್ ಮಾಡ್ತೀನಪ್ಪ. ನಾನು ಹೀಗೆ ರೆಸ್ಟ್ ಮಾಡ್ತಾ ಇದ್ದರೆ ಮನೆ ಕೆಲಸ ಎಲ್ಲ ಮಾಡೋದು ಯಾರು ಹೇಳು? ನೀನು ಹೆಂಡತಿಗೆ ಹೋಗಿ ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಹೇಳು. ಇದು ಮೊದಲನೇ ಸಲ ಪ್ರೆಗ್ನೆಂಟ್ ಆಗ್ತಾ ಇರೋದು, ಅವಳಿಗೇನು ವಯಸ್ಸಾಗಿಲ್ಲ, ಇನ್ನು ಆರಾಮಾಗಿ ಮನೆ ಕೆಲಸ ಎಲ್ಲ ಮಾಡ್ತಿರ್ಬೋದು. ನಾವು ಮುಂಚೆ ಪ್ರೆಗ್ನೆಂಟ್ ಆದಾಗ ಎಲ್ಲ ಕೆಲಸ ಮಾಡ್ತಾ ಇದ್ದೆ ತಾನೇ, ಅವಳಿಗೂ ಈಗೆಲ್ಲ ಮಾಡೋಕ್ಕೆ ಹೇಳು. ನನಗೇನೋ ಈಗ ವಯಸ್ಸಾಗಿದೆ, ವಯಸ್ಸಾದ್ಮೇಲೆ ಪ್ರೆಗ್ನೆಂಟ್ ಆಗಿದ್ದೀನಿ, ಸೊ ನನಗೆ ರೆಸ್ಟ್ ಬೇಕಾಗುತ್ತೆ. ಅವಳು ಹೋಗಿ ಎಲ್ಲ ಕೆಲಸ ಮಾಡ್ಬೋದಲ್ಲ. ಅವಳು ಆರಾಮಾಗಿ ಹೋಗಿ ರೆಸ್ಟ್ ಮಾಡ್ತಾ ಕೂತ್ರೆ ಮನೆ ಕೆಲಸ ಎಲ್ಲ ಯಾರು ನೋಡ್ಕೊತಾರೆ? ನೀನು ಎಷ್ಟು ಅಂತ ಮಾಡ್ತೀಯ ಪಾಪ. ಅಮ್ಮ, ನೀನು ಯಾಕೆ ಅದನ್ನೆಲ್ಲ ತಲೆ ಕೆಡ್ಸ್ಕೊತೀಯಾ? ಏನೇ ಕೆಲಸ ಇದ್ರೂ ನಾನು ಮಾಡ್ತೀನಿ ಅಂತ ಹೇಳಿದ್ನಲ್ಲ. ನೋಡು ರಾಮು, ನಾನು ಹೇಳ್ತಾ ಇರೋದು ಅವಳು ಒಳ್ಳೇದಕ್ಕೇನೆ. ಒಂದು ಕಡೆ ಅಮ್ಮ, ಇನ್ನೊಂದು ಕಡೆ ಹೆಂಡತಿ, ಯಾರನ್ನು ಬಿಟ್ಕೊಡೋಕ್ಕಾಗದೆ ಈ ರಾಮುಗೆ ತನ್ನ ಪ್ರೆಗ್ನೆಂಟ್ ಅಮ್ಮನ ಹೆಂಡತಿನ ಹೇಗೆ ನೋಡ್ಕೊಳ್ಬೇಕು ಅನ್ನೋದೇ ತುಂಬ ಒಂದು ಕಷ್ಟ ಕೆಲಸ ಆಗಿತ್ತು. ಅಯ್ಯೋ, ನಮ್ಮ ರಾಮು ಮುಖನ ನೋಡೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಖುಷಿ, ಇನ್ನೊಂದು ಕಡೆ ದುಃಖ. ಈ ಖುಷಿನ ಹಂಚ್ಕೊಳಕ್ಕಾಗದೆ, ದುಃಖನ ಹಂಚ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದಾನೆ. ಈ ನಡುವೆ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಲ್ಲಿ ಏನಿದೆ ಅಂತ ನೋಡೋಣ. ಅಯ್ಯಯ್ಯೋ, ಡಾಕ್ಟರ್ ಕಡೆಯಿಂದ ಬಂದಿರೋ ಅಂಥ ರಿಪೋರ್ಟು. ಅಮ್ಮನ ಹೊಟ್ಟೆಲಿ ಒಂದು ಮಗು ಅಂತೆ, ನನ್ನ ಹೆಂಡತಿ ಹೊಟ್ಟೆಲಿ ಟ್ವಿನ್ಸ್ ಅಂತೆ. ಮುಗೀತು ನನ್ನ ಕತೆ.